ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. 2026 ಫೆಬ್ರವರಿಯಲ್ಲಿ ಕೆಲ ರಾಶಿಯವರ ಲವ್ ಯಶಸ್ವಿಯಾಗುವುದು. ಹಾಗಾದರೆ ಪ್ರೇಮಿಗಳ ದಿನ ಯಾವ ರಾಶಿಯವರ ಲವ್ ಸಕ್ಸಸ್ ಆಗಲಿದೆ, ಯಾರಿಗೆ ಮದುವೆಯಾಗುವ ಯೋಗವಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಕೆಲವು ರಾಶಿಗಳಿಗೆ ಫೆಬ್ರವರಿ ತಿಂಗಳು ಅತ್ಯಂತ ಶುಭಕರವಾಗಿರುತ್ತದೆ. ಈ ತಿಂಗಳು ಅನೇಕ ರಾಶಿಯವರ ವಿವಾಹಗಳು ಅಂತಿಮಗೊಳ್ಳುವ ಸಾಧ್ಯತೆಗಳು ಇವೆ. ಅಲ್ಲದೆ ಅನೇಕ ರಾಶಿಯವರು ಫೆಬ್ರವರಿಯಲ್ಲಿ ತಮ್ಮ ಪ್ರೇಮಿಯನ್ನು ಕಂಡುಕೊಳ್ಳಬಹುದು. ವಿಶೇಷವಾಗಿ ಜಾತಕದಲ್ಲಿ ಶುಕ್ರನ ಸ್ಥಾನ ಅನುಕೂಲಕರವಾಗಿದ್ದರೆ ಅಂತಹ ರಾಶಿಯವರ ಪ್ರೇಮ, ದಾಂಪತ್ಯ, ವೈವಾಹಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಫೆಬ್ರವರಿಯಲ್ಲಿ ಯಾವ ರಾಶಿಯವರ ಲವ್ ಸಕ್ಸಸ್ ಆಗಲಿದೆ ಎಂದು ತಿಳಿಯಿರಿ. 1. ತುಲಾರಾಶಿ. ತುಲಾರಾಶಿಗೆ ಶುಕ್ರ ಅಧಿಪತಿ. ಫೆಬ್ರವರಿ ತಿಂಗಳಲ್ಲಿ ಶುಕ್ರ ನಿಮ್ಮ ಜಾತಕದ ಅನುಕೂಲಕರ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮೆಲ್ಲ ಆಸೆಗಳು ಈಡೇರಲಿವೆ. ದೀರ್ಘಕಾಲದ ಕನಸು ನನಸಾಗುವ ಸಮಯ ಇದು. ಹಿಂದೆ ಮಾಡಿದ ತಪ್ಪುಗಳನ್ನು ತಿದ್ದಿಕೊಳ್ಳುವಿರಿ. ಇದರಿಂದಾಗಿ ನಿಮ್ಮ ದಾಂಪತ್ಯ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ. ಅಲ್ಲದೆ ಶುಕ್ರನ ಸ್ಥಾನದಿಂದಾಗಿ ತುಲಾರಾಶಿಯವರಿಗೆ ಫೆಬ್ರವರಿ ತಿಂಗಳು ವಿವಾಹವಾಗುವ ಯೋಗವೂ ಇದೆ. ನಿಮ್ಮ ಪ್ರೇಮ ಜೀವನದಲ್ಲಿ ಕೆಲವು ಏರಿಳಿತಗಳು ಸಂಭವಿಸಬಹುದು. ನಿಮ್ಮ ಸಂಗಾತಿಯೊಂದಿಗೆ ಪರಸ್ಪರ ಸಮನ್ವಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗಲಿದೆ. ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಕಾಪಾಡಿಕೊಳ್ಳಲು ಅನುಕೂಲಕರವಾದ ಸಮಯ. 2. ವೃಷಭ ರಾಶಿ. ವೃಷಭ ಶುಕ್ರ ಆಳುವ ರಾಶಿಯಾಗಿದೆ. ಶುಕ್ರನ ಸ್ಥಾನ ವೃಷಭ ರಾಶಿಯವರ ಜಾತಕದಲ್ಲಿ ಅನುಕೂಲಕರವಾಗಿರುವುದರಿಂದಾಗಿ ನಿಮ್ಮ ಲವ್ ಯಶಸ್ವಿಯಾಗುವುದು. ಈ ತಿಂಗಳು ನಿಮ್ಮ ಪ್ರೇಮಿಗೆ ನೀವು ಪ್ರೇಮ ಪ್ರಸ್ತಾಪ ಮಾಡಬಹುದು. ಇದಕ್ಕೆ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರಲಿದೆ. ದಂಪತಿಗಳ ನಡುವೆ ಪ್ರೀತಿ ಆಳವಾಗುವುದು. ಪ್ರೇಮ ಸಂಬಂಧಗಳು ಆಳಗೊಳ್ಳುತ್ತವೆ. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ. 3. ಮಕರ ರಾಶಿ. ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಪ್ರೇಮ ವಿಷಯಗಳಲ್ಲಿ ಯಶಸ್ಸು ಸಿಗಲಿದೆ. ಶುಕ್ರನ ಅನುಕೂಲಕರ ಸ್ಥಾನದಿಂದಾಗಿ ಈ ರಾಶಿಯವರು ಪ್ರೀತಿಯಲ್ಲಿ ಯಶಸ್ವಿಯಾಗುತ್ತಾರೆ. ಈ ತಿಂಗಳು ಶುಕ್ರನ ಅನುಕೂಲಕರ ಸ್ಥಾನದಿಂದಾಗಿ ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ನೋಡುತ್ತೀರಿ. ನೀವು ಪರಸ್ಪರ ತಿಳುವಳಿಕೆಯನ್ನು ಅವಲಂಬಿಸಿ ನಿಮ್ಮ ಸಂಗಾತಿಯೊಂದಿಗೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಶ್ರಮಿಸುವುದು ಉತ್ತಮ. ಈ ತಿಂಗಳು ಶುಕ್ರನ ಅನುಕೂಲಕರ ಸ್ಥಾನದಿಂದಾಗಿ ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ನೋಡುತ್ತೀರಿ. 4. ಕುಂಭರಾಶಿ. ಫೆಬ್ರವರಿ ತಿಂಗಳಲ್ಲಿ ಶುಕ್ರ ಗ್ರಹ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದೆ. ಇದು ಕುಂಭರಾಶಿಯವರ ಅವಿವಾಹಿತರಿಗೆ ವಿವಾಹವಾಗುವ ಯೋಗವನ್ನು ಕರುಣಿಸುವುದು. ಅಲ್ಲದೆ ನವ ಜೋಡಿಗೆ ಸಂತಾನ ಭಾಗ್ಯವನ್ನು ನೀಡಲಿದೆ. ಈ ಸಮಯದಲ್ಲಿ ವೈವಾಹಿಕ ಜೀವನ ಸುಮಧುರವಾಗಿರುತ್ತದೆ. ದಂಪತಿಗಳ ನಡುವೆ ಪ್ರೀತಿ, ಸಂತೋಷ ಆಳವಾಗಿರುವುದು. ಪ್ರೇಮ ಸಂಬಂಧದಲ್ಲಿರುವವರಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಅವಕಾಶ ಸಿಗಲಿದೆ. ದೀರ್ಘಕಾಲದ ಪ್ರವಾಸವನ್ನು ಕೈಗೊಳ್ಳಲು ಸಾಧ್ಯವಾಗುವುದು. ಪ್ರೇಮ ಸಂಬಂಧದಲ್ಲಿರುವವರು ತಮ್ಮ ಪ್ರೀತಿಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಅವಕಾಶವನ್ನು ಪಡೆಯುತ್ತಾರೆ. ಈ ರಾಶಿಯವರ ಲವ್ ಸಕ್ಸಸ್ ಆಗುವುದು ಖಚಿತ. 5. ಮೇಷರಾಶಿ. ಫೆಬ್ರವರಿ ತಿಂಗಳು ಮೇಷರಾಶಿಯ ಉನ್ನತ ಸ್ಥಾನದಲ್ಲಿ ಶುಕ್ರ ಗ್ರಹ ಸಂಚಾರ ಮಾಡುವುದು. ಮೇಷರಾಶಿಯ ಜಾತಕದ 10 ಹಾಗೂ 11ನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡುವುದರಿಂದ ಅವಿವಾಹಿತರಿಗೆ
ಕಂಕಣ ಭಾಗ್ಯ ಕೂಡಿ ಬರಲಿದೆ. ಏಕಾಂಗಿಯಾಗಿರುವವರಿಗೆ ಉದ್ಯೋಗ ಸ್ಥಳ ಅಥವಾ ಪ್ರವಾಸದ ವೇಳೆ ಪ್ರೀತಿ ಹುಟ್ಟಬಹುದು. ಇನ್ನು ಫೆಬ್ರವರಿಯಲ್ಲಿ ಮೇಷರಾಶಿಯವರಿಗೆ ಪ್ರೇಮ ವಿವಾಹವಾಗುವ ಅವಕಾಶಗಳು ಸಿಗಲಿದೆ. ಇನ್ನು ನಿಮ್ಮ ಪ್ರೀತಿ ವಿಚಾರವನ್ನು ಮನೆಯಲ್ಲಿ ಪ್ರಸ್ತಾಪ ಮಾಡುವುದರಿಂದ ಹಿರಿಯರ ಒಪ್ಪಿಗೆ ಸಿಗಬಹುದು. ಸಂಗಾತಿಯೊಂದಿಗೆ ಪ್ರೀತಿ ಬಲಗೊಳ್ಳಲಿದೆ. ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರಲು ಪಡುವ ನಿಮ್ಮ ಶ್ರಮ ಯಶಸ್ವಿಯಾಗುವುದು. ಅಲ್ಲದೆ ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರು ತಮ್ಮ ಪ್ರೇಮ ಪ್ರಸ್ತಾಪವನ್ನು ಪ್ರೇಮಿಗೆ ತಿಳಿಸಲು ಸುಸಂದರ್ಭವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ರಾಶಿಯು ಒಂದಾಗಿದ್ದರೆ ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.